ಸಚ್ಚು, ಮಗ ಮನೇಲಿರಬೇಕು ಅನ್ನೋ ಆಸೆ ಅಪ್ಪ ಅಮ್ಮಂಗಿರೋದಿಲ್ವೇನೋ? ಅಮ್ಮ, ನಿನಗೆ ಆ ಥರ ಆಸೆ ಇದ್ದಿದ್ರೆ ನಿನ್ನ ಗಂಡನಿಗೆ ಸರಿಯಾಗಿ ಬಿಹೇವ್ ಮಾಡೋದಕ್ಕೆ ಹೇಳಬೇಕಾಗಿತ್ತು. ಇವಾಗೇನು ನಾನು ನಿನ್ನ ಹತ್ರ ಸರಿಯಾಗಿ ಬಿಹೇವ್ ಮಾಡದೇ ಇರೋದು? ಅಮ್ಮ, ನನಗೆ ಇವ್ರ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸರಿ ಸರಿ ಮಾತಾಡಬೇಡ. ಈಗ ನೀನು ಕೆಲವು ಡಾಕ್ಯುಮೆಂಟ್ಸಿಗೆ ಸೈನ್ ಹಾಕಬೇಕು. ತಗೋ, ಸೈನ್ ಮಾಡು. ಇದೇ ಅಡ್ರೆಸ್ಸಾ? ಹೌದು ಕಣವಿ, ಇದೇ ಅಡ್ರೆಸ್ಸು. ನನಗೆ ನೀವು ಮಾಡೋ ಬಿಸ್ನೆಸ್ಸು, ನಿಮ್ಮ ಕ್ಯಾರೆಕ್ಟರು ಯಾವುದು ಇಷ್ಟ ಇಲ್ಲ ಅಂತ ನಾನು ಮನೆ ಬಿಟ್ಟು ಹೋಗಿದ್ದು. ಮತ್ತೆ ಯಾಕೆ ಕರ್ಸಿದ್ರಿ? ನೀವು ಬೆಳೆಯೋದಕ್ಕೋಸ್ಕರ ಇನ್ನೊಬ್ರನ್ನ ತುಳಿತಿರಲ್ಲ, ನೀವು ಮನ್ಸಾದ್ರೂ ಹೇಗೆ ಬರುತ್ತೆ? ಇಲ್ಲಿ ಇನ್ನೊಬ್ಬರನ್ನ ತುಳಿದ್ರೇನೆ ನಾವು ಬದುಕಕ್ಕಾಗೋದು. ಅಂಥ ಬದುಕು ನನಗೆ ಬೇಕಾಗಿಲ್ಲ. ಅಲ್ಲಿ ನೋಡು, ಸಚಿನ್ ಬೈಕು. ಹೌದು, ಅವನದೇ ಗಾಡಿ. ಬಾ, ಅವ್ನು ಒಳಗಿರ್ಬೇಕೇನೋ, ಹೋಗೋಣ. ಇವಾಗೇನು ಈ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡ್ತೀಯೋ ಇಲ್ಲೋ? ನೀವು ಸುಳ್ಳು ಹೇಳಿ ಕರೆಸ್ಕೊಂಡಿದ್ದೀರಾ, ನಾನು ಸೈನ್ ಮಾಡಲ್ಲ. ಸಚಿನ್, ಯಾರಿಗೂ ಆಕ್ಸಿಡೆಂಟ್ ಆಗಿದೆ ಅಂತ ಬಂದ್ಯಲ್ಲ, ಅದಕ್ಕೆ ನಾವು ಬಂದ್ವಿ. ಯಾರವರು? ಸಚಿ, ಯಾರಲ್ಲ ಇವರು? ಈ ಮನೆ ಯಾರ್ದು? ಯಾಕಪ್ಪ, ನಿಮಗೆ ನಾವ್ಯಾರಂತ ಗೊತ್ತಿಲ್ವಾ? ಇಲ್ಲ ಅಂಕಲ್, ಯಾರಿಗೂ ಆಕ್ಸಿಡೆಂಟ್ ಆಗಿದೆ ಅಂತ ಸಚಿನ್ ಬಂದ, ನಾವು ಹೆಲ್ಪ್ ಮಾಡೋಣ ಅಂತ ಬಂದ್ವಿ. ನೀವು ಇವನಿಗೆ ಹೆಲ್ಪ್ ಮಾಡ್ತೀರಾ? ಹೌದು, ನೀವು ಸಚಿನ್ಗೆ ಏನಾಗಬೇಕು? ಫ್ರೆಂಡ್ಸು. ನೀವು ಸಚಿನ್ ಫ್ರೆಂಡ್ಸಾ? ಏನಮ್ಮ ನಿನ್ನ ಹೆಸರು? ಸುಮಾ, ಪುರುಷಿ, ನೀವು ಮೊದಲು ಇಲ್ಲಿಂದ ಹೊರಡಿ. ಒಂದು ನಿಮಿಷ ಇರು ಸಚಿನ್. ನೀವಿಬ್ಬರು ಎಲ್ಲಿರೋದು? ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ? ನಾವು ದೇವಿಪುರದಾಗಿರೋದು. ನಮ್ಮ ಮಮ್ಮಿ ಹೌಸ್ ವೈಫು. ನಿಮ್ಮಪ್ಪ ಅಮ್ಮ? ನಮ್ಮವ್ವ ಮೆಸ್ ನಡೆಸ್ತಾರೆ. ಮೆಸ್ಸ? ರೇವತಿ, ನಾನು ಇವನಿಗೆ ಹೇಳ್ತಾನೆ ಇರ್ತೀನಿ, ನಮ್ಮ ಅಂತಸ್ತಿಗೆ ಸರಿ ಸಮಾನರ ಜೊತೆ ಸಹವಾಸ ಮಾಡು ಅಂತ. ಇವನಲ್ಲಿ ಕೇಳ್ತಾನೆ ನನ್ನ ಮಾತು. ನಮ್ಮ ಮೆಸ್ಸು ಇಡೀ ಮಂಡ್ಯಗೆ ಫೇಮಸ್ಸು. ನಾವು ಅಂತಸ್ತಲ್ಲಿ ಏನೂ ಕಡಿಮೆ ಇಲ್ಲ. ಸಚಿನ್, ಯಾರು ಇವರು ಹೀಗೆಲ್ಲ ಮಾತಾಡ್ತಿದಾರಲ್ಲ? ಪರವಾಗಿಲ್ವೇ, ಮೆಸ್ ಮಗಳಿಗೆ ಬುಸ್ ಅಂತ ಕೋಪನೂ ಬರುತ್ತೆ. ರೀ, ಈ ಮಾತೆಲ್ಲ ಇವಾಗ ಬೇಕಾ? ನಮ್ಮ ಸಚ್ಚು ಫ್ರೆಂಡ್ಸ್ ಅಂತೀರಿ, ಕೂರಿಸಿ ಮಾತಾಡದೇ ಇದ್ರೆ ಹೇಗೆ? ನೀವು ಕುತ್ಕೊಳ್ಳಿ. ಇರು ರೇವತಿ, ನಾವು ಯಾರು ಅಂತಾನೆ ಗೊತ್ತಿಲ್ಲ ಅವ್ರಿಗೆ, ಅವ್ರನ್ನೇ ಕೂರಿಸ್ಲಿ ನಾನು? ಸುಮಾ, ಪುರುಷಿ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಲ್ಲ, ನೀವು ಮೊದಲು ಇಲ್ಲಿಂದ ಹೊರಡಿ. ಇನ್ನೂ ಯಾಕೆ ಇಲ್ಲೇ ನಿಂತಿದ್ದೀರಾ? ಮೊದಲು ಹೊರಡಿ. ಏನಿಲ್ಲ ಮಗ, ಏನು ನಡೀತೈತಿ ಇಲ್ಲಿ? ಆಕ್ಸಿಡೆಂಟ್ ಆಗೈತೆ ಅಂತ ಅಂದ್ರು. ಯಾರು ಇವರೆಲ್ಲ? ನೀನು ಯಾಕೆ ಇಲ್ಲಿದ್ಯಾ? ನಿಮ್ಮ ದೋಸ್ತ್ ಕೇಳ್ತಾ ಇದ್ದಾನೆ, ಹೇಳಪ್ಪ ಸಚಿನ್. ಸರಿ, ನಾನೇ ಹೇಳ. ನಮ್ಮ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ದಾನೆ. ನಾವು ಇವನ್ ಹೆತ್ತ ತಂದೆ ತಾಯಿ.
ಸುಳ್ಳು ಹೇಳ್ಬೇಡಿ, ನಮ್ಮ ಸಚಿನ್ಗೆ ಯಾರೂ ಇಲ್ಲ. ನೋಡ್ದೆ ರೇವತಿ, ನಿನ್ನ ಮಗ ನಾವು ಬದುಕಿರುವಾಗಲೇ ಅನಾಥ ಅಂತ ಹೇಳ್ಕೊಂಡಿದ್ದಾನೆ. ಸಚಿನ್, ಏನಿದೆಲ್ಲ? ಇವ್ರಿಗೆ ಏನೇನೋ ಹೇಳ್ತಿದ್ದಾರೆ. ಹಲೋ ಮಿಸ್ ಹುಡುಗಿ, ಸುಮಾ ನನ್ನ ಮಾತು ಕೇಳು, ಬಾಗ್ಲು ತೆಗಿಯವಿ. ಸುಮಾ 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 ಬಾಗ್ಲು ತೆಗಿಯವಿ. ಸಚಿ, ನಾನು ನಿನ್ ತವ ಆಮ್ಯಾಕ್ ಮಾತಾಡ್ತೀನಿ, ಇವಾಗ ಫೋನ್ ಮಾಡ್ಕೋ. ಖುಷಿ, ಒಂದು ನಿಮಿಷ. ನಾನು ಸುಮಾ ಹತ್ರ ಮಾತಾಡಬೇಕು. ನಾನು ಕಾಲ್ ಮಾಡಿದ್ರೆ ಅವಳು ಕಟ್ ಮಾಡ್ತಿದ್ದಾಳೆ. ಪ್ಲೀಸ್ ಕಣೋ, ಅವಳಿಗೆ ಫೋನ್ ಕೊಡ್ತೀಯಾ? ಅವಳಿಗೆ ಇವಾಗಿರೋ ಕೋಪಕ್ಕೆ ನನ್ನ ಮಾತೆ ಕೇಳ್ತಿಲ್ಲ ಕಲ. ಪ್ಲೀಸ್ ಮಗ, ನಾನು ಅವಳಿಗೆ ಎಲ್ಲ ಅರ್ಥ ಮಾಡಿಸ್ತೀನಿ. ಒಂದೇ ಒಂದು ಸಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋ. ಲೋ, ನಿಂಗೆ ಹೇಳಿದ್ರೆ ಅರ್ಥ ಆಯ್ತಲ್ವಾ? ನಿನ್ಗಿನ್ನೂ ಸುಮನ್ ಕೋಪ ಗೊತ್ತಿಲ್ಲ ಕಲ. ನಾನೊಂದು ಚಿಕ್ಕ ಸುಳ್ಳು ಹೇಳಿದ್ರೇ ಸಹಿಸಾಕಿಲ್ಲ ಅನ್ಸದ್ರಾಗೆ ನೀನು ಅಷ್ಟು ದೊಡ್ಡ ಸುಳ್ಳು ಹೇಳಿದ್ಯಲ್ಲ ಮಗ. ನನ್ನ ಸಿಚುವೇಶನ್ ಸುಳ್ಳು ಹೇಳೋ ಹೋಗಿ ಮಾಡಿಬಿಡ್ತು ಕಣೋ ಮಗ. ನಾನು ಅವಳ ಹತ್ರ ಸಾರಿ ಕೇಳ್ತೀನಿ. ಒಂದೇ ಒಂದು ಸತಿ ಫೋನ್ ಕೊಡೋ ಅವಳಿಗೆ. ಲೋ, ನಿನ್ಗೆ ಹೇಳಿದ್ರೆ ಅರ್ಥ ಆಯ್ತನ್ವಲ್ಲ. ನಾನು ಆಮ್ಯಾಗ ಫೋನ್ ಮಾಡ್ತೀನಿ, ಮಡ್ಗೋ. ಹಲೋ ಖುಷಿ.